ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸ್ವಾತಿ ಸಾಲೆ. ನಿನ್ನೆ ಒಂದು ಕ್ಯೂಟ್ ಆದಂಥ ಒಂದು ಎಪಿಸೋಡ್ ಅಂತಲೇ ಹೇಳ್ಬೋದು. ಯಾಕಂದರೆ ರಕ್ಷಿತಾ ಮತ್ತು ತ್ರಿವಿಕ್ರಮ್ ನಡುವೆ ಒಂದು ಕನ್ವರ್ಸೇಷನ್ ಆಗುತ್ತೆ ಮದುವೆ ವಿಷಯದ ಬಗ್ಗೆ. ಈ ಒಂದು ಕ್ಯೂಟ್ ಆದ ಎಪಿಸೋಡನ್ನು ನಿನ್ನೆ ಸಾಕಷ್ಟು ಜನ ಇಷ್ಟಪಟ್ಟಿದ್ದಾರೆ ಕೂಡ. ಹೊರಗಡೆ ತುಂಬ ಅದು ಟ್ರೋಲ್ ಆಗ್ತಿದೆ, ಹೊರಗಡೆನೂ ಸಾಕಷ್ಟು ಜನ ಇಷ್ಟಪಟ್ಟಿದ್ದಾರೆ. ಯಾಕಂದರೆ ತ್ರಿವಿಕ್ರಮ್ ಅವರು ರಕ್ಷಿತಾ ಅವ್ರನ್ನ ಕೇಳ್ತಾರೆ, ನನ್ನನ್ನು ಮದುವೆ ಆಗ್ತೀಯಾ ಅನ್ನೋ ಒಂದು ಮಾತನ್ನು ಕೇಳ್ತಾರೆ. ಅದಕ್ಕೆ ಅದು ರಕ್ಷಿತಾ ಅವ್ರಿಗೆ ಕೇಳಿಸ್ತಿರ್ಬೋದು, ಆದರೆ ಅವರು ತುಂಬ ಇಲ್ಲ ಅನ್ನೋ ರೀತಿ ಒಂದು ಮುಗ್ಧ ರೀತಿ ಒಂದು ರಿಯಾಕ್ಟ್ ಮಾಡ್ತಾರೆ. ಸೊ ಈ ವಿಚಾರ ಯಾಕೆ ಬಂತು ಅಂದರೆ, ಅಲ್ಲಿ ಗೆಸ್ಟ್ಗಳು ಮತ್ತು ರಕ್ಷಿತಾ ಆಮೇಲೆ ಮಾಡು ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ರಜತ್ ಅವ್ರು ಕೇಳ್ತಾರೆ, ನಿನಗೆ ಯಾವ ಥರ ಹುಡುಗ ಬೇಕು ಆ ಥರ ಒಂದು ಮಾತಾಡ್ತಾರೆ. ಸೊ ರಕ್ಷಿತ್ ಅವ್ರು ಹೇಳ್ತಾರೆ, ನನಗೆ ಫಾರ್ಮರ್ ಆಗಿರಬೇಕು, ಅವರು ಗದ್ದೆ ಎಲ್ಲ ಇರಬೇಕು, ಅವ್ರ ಜೊತೆ ತೋಟ ಇರಬೇಕು, ಆಮೇಲೆ ನಾನು ಬ್ಲಾಗ್ ಮಾಡಬೇಕು ಅಂತ ಹೇಳ್ತಾರೆ. ಆವಾಗ ಅಂದರೆ ಅವ್ರು ಹೇಳ್ತಾರೆ, ಅವನಿಗೆ ರೈತ ಹುಡುಗ ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಹೌದು ಅಂತ ಹೇಳ್ತಾರೆ ರಕ್ಷಿತ್ ಅವರು. ಆಮೇಲೆ ನಿಮಗೆ ಅವನೇನಾದರೂ ಮದುವೆ ಆದಮೇಲೆ ರಕ್ಷಿತ್ ಹೇಳ್ತಾರೆ ಫಸ್ಟಿಗೆ, ನಂಗೆ ಒಂದು ವೀಡಿಯೋ ಮಾಡೋಕ್ಕೆ ಬಿಡಬೇಕು, ನಾನು ಈ ಥರ ನನ್ನ ಫ್ಯಾಮಿಲಿಯಲ್ಲಿ ನಾನೇ ಫಸ್ಟ್ ಸೋಷಿಯಲ್ ಮೀಡಿಯಾ ಮಾಡ್ತಿರೋದು, ಹಾಗಾಗಿ ನನಗೆ ಇದೇ ಲೈಫ್ ಬೇಕು, ಸೋಷಿಯಲ್ ಮೀಡಿಯಾದಲ್ಲಿರೋವಂಥ ಲೈಫ್ ಬೇಕು, ನಾನು ಇಲ್ಲಿಂದನೇ ಜನಗಳಿಗೆ ಇನ್ನೂ ಹತ್ತಿರ ಆಗಬೇಕು ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಅದಕ್ಕೆ ರಜತ್ ಅವ್ರು ಹೇಳ್ತಾರೆ, ತಮಾಷೆಗೆ ಹೇಳ್ತಾರೆ, ಏನಾದರೂ ಅವನು ಮದುವೆ ಆದಮೇಲೆ ನೀನು ವೀಡಿಯೋ ಮಾಡಬೇಡ ಅಂತ ಏನಾದರೂ ಹೇಳಿದರೆ ಏನು ಮಾಡ್ತೀಯ ಅಂತ. ಅದಕ್ಕೆ ರಕ್ಷಿತ್ ಅವ್ರು ಹೇಳ್ತಾರೆ, ನಾನು ಅಂದರೆ ನಾನು ವೀಡಿಯೋ ಮಾಡೋದು ನಾನು ಮಾಡ್ತೀನಿ, ಅವ್ರು ಇದ್ದರೆ ಇರ್ತಾರೆ ಇಲ್ಲಾದರೂ ಹೋಗ್ತಾರೆ ಅನ್ನೋ ಒಂದು ಮಾತನ್ನು. ಅದಕ್ಕೆ ಎಲ್ಲರೂ ತುಂಬ ನಗಾಡ್ತಾರೆ. ಯಾಕಂದರೆ ರಕ್ಷಿತ್ ಅವ್ರು ಇಲ್ಲಿಂದ ಫಸ್ಟ್ ಬಂದಿದ್ದೆ ಸೋಷಿಯಲ್ ಮೀಡಿಯಾದಿಂದ, ಅಂದರೆ ಯೂಟ್ಯೂಬ್ ಮಾಡಿಕೊಂಡು ರೀಲ್ಸ್ ಆದಮೇಲೆ ವ್ಲಾಗ್ಸ್ ಮಾಡಿಕೊಂಡು ಈ ಥರ ಬಂದಿರೋ ರಕ್ಷಿತಾ ಅವ್ರಿಗೆ ಸಡನ್ನಾಗಿ ಅವರ ಮದುವೆ ವಿಷಯದಲ್ಲಿ ಹುಡುಗ ಏನಾದರೂ ಬೇಡ ಅಂತ ಹೇಳಿದ್ರೆ ಅವರು ರೀಲ್ಸನ್ನು ನಿಲ್ಲಿಸ್ಬೋದು, ಅಂದರೆ ಬ್ಲಾಗ್ ಮಾಡೋದು ನಿಲ್ಲಿಸ್ತಾರಾ ಅಥವಾ ನಿಲ್ಲಿಸಲ್ವಾ, ಈ ಒಂದು ಮಾತುಕತೆಗಳು ಅಲ್ಲಿ ಆಗ್ತಾ ಇತ್ತು. ಯಾಕಂದರೆ ರಕ್ಷಿತಾ ಅವರು ತುಂಬ ತುಳುವಿಂದ ಮಾತಾಡ್ಕೊಂಡು ಬಂದಂದರೆ ತುಳು ಅಂತ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಅವರಿಗೆ ತುಳು ಅಷ್ಟಾಗಿ ಬರ್ತಿರ್ಲಿಲ್ಲ ಫಸ್ಟ್ ಸ್ಟಾರ್ಟಿಂಗ್. ಯಾಕಂದರೆ ಅವರು ಬಾಂಬೆಯಲ್ಲಿದ್ದ ಕಾರಣ ಬಾಂಬೆ ತುಳು ಮಿಕ್ಸ್, ಈಗ ಮಂಗಳೂರಲ್ಲಿ ಬಾಂಬೆ ತುಳು ಅಂತಲೇ ಇರುತ್ತೆ, ಅದು ಮಿಕ್ಸ್ ಆಗಿ ಮಾತಾಡ್ತಿದ್ರು. ಅದೇ ತುಂಬ ಟ್ರೋಲ್ ಆಗ್ತಿತ್ತು, ಅದೇ ತುಂಬ ಜನಕ್ಕೆ ಫನ್ನಿ ರೀತಿಯಲ್ಲಿ ಕಾಣಿಸ್ತಿತ್ತು, ಅಲ್ಲೂ ತುಂಬ ಟ್ರೋಲ್ ಆಗ್ತಿದ್ರು. ಆಮೇಲೆ ನೆಕ್ಸ್ಟ್ ಅವ್ರು ಕನ್ನಡ ಚಾನಲನ್ನು ಸ್ಟಾರ್ಟ್ ಮಾಡಿದಾಗ ಸಿಕ್ಕಾಪಟ್ಟೆ ಟ್ರೋಲ್ ಆದರು. ಕನ್ನಡ ಅವ್ರಿಗೆ ಗೊತ್ತಿಲ್ಲದ್ರಿದ್ರು ಕೂಡ ತುಂಬ ಚೆನ್ನಾಗಿ ಕಲಿತು ಮಾತಾಡ್ತಾರೆ, ಅವರ ಕನ್ನಡ ಇಷ್ಟಪಟ್ಟು ಕೂಡ ಮಾತಾಡ್ತಾರೆ. ಅಷ್ಟೇ ಎರಡು ಭಾಷೆಗೂ ಕೂಡ ಅವರು ಸರಿಯಾಗಿ ರೆಸ್ಪೆಕ್ಟನ್ನು ಕೊಡ್ತಾರೆ. ಈ ಕಾರಣಕ್ಕಾಗಿ ಸೋಷಿಯಲ್ ಮೀಡಿಯಾದಿಂದ ಬಂದಂಥ ರಕ್ಷಿತಾ ಅವ್ರಿಗೆ ಮದುವೆ ಆದಮೇಲೆ ಅವರ ಗಂಡ ಅವ್ರಿಗೇನಾದರೂ ರೀಲ್ಸ್ ಮಾಡೋದು ನಿಲ್ಲಿಸು, ವ್ಲಾಗ್ ಮಾಡೋದು ನಿಲ್ಲಿಸು ಅಂತ ಹೇಳಿದ್ರೆ ರಕ್ಷಿತಾ ಅವರು ಏನು ಮಾಡ್ತಾರೆ ಅನ್ನೋದು ಕೂಡ ಒಂದು ಗೊತ್ತಾಗುತ್ತೆ ಅಲ್ಲಿ. ಯಾಕಂದರೆ ಅವ್ರು ಹೇಳ್ತಾರೆ, ಅವ್ರು ನನ್ನ ಜೊತೆ ಇದ್ದರೆ ಇರ್ತಾರೆ ಇಲ್ಲಾದರೂ ಹೋಗ್ತಾರೆ ಅನ್ನೋ ಮಾತನ್ನು ಹೇಳ್ತಾರೆ. ಈ ಕಾರಣಕ್ಕಾಗಿ ಅದರಲ್ಲಿ ಎಲ್ಲರೂ ನಗಿಡ್ತಾರೆ. ಆಮೇಲೆ ತ್ರಿವಿಕ್ರಮ್ ಈ ವಿಷಯವಾಗಿ ರಕ್ಷಿತಾ ಅವ್ರನ್ನ ಕೇಳ್ತಾರೆ, ನಾನು ನಿನ್ನ ಮದುವೆ ಆಗಲಾ, ನನಗೆ ವ್ಲಾಗ್ ಎಲ್ಲ ಮಾಡೋಕ್ಕೆ ಬಿಡ್ತೀನಿ, ನನ್ನ ಮದುವೆ ಆಗ್ತೀಯಾ ಅಂತ ಕೇಳ್ತಾರೆ. ಅದಕ್ಕೆ ರಕ್ಷಿತಾ ಅವ್ರಿಗೇನು ಕೇಳಿಸಲ್ಲ, ತುಂಬ ಮುಗ್ಧ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾರೆ. ಅದಕ್ಕೆ ನೀನು ಇಲ್ಲಿ ಬಾ, ನಾನು ಹೇಳ್ತೀನಿ ಅಂತ ಹತ್ರ ಕರೆಸ್ಕೊಂಡು ಹೇಳ್ತಾರೆ. ಅದಕ್ಕೆ ರಕ್ಷಿತಾ ಅವ್ರು ಬಂದಾಗ ಮತ್ತೆ ಹೇಳ್ತಾರೆ, ನನ್ನ ಮದುವೆ ಆಗ್ತೀಯಾ, ನನಗೆ ವ್ಲಾಗ್ ಎಲ್ಲ ಮಾಡೋಕ್ಕೆ ಬಿಡ್ತೀನಿ ಅಂತ. ಅದಕ್ಕೆ ರಕ್ಷಿತಾ ಅವ್ರು ಹೇಳ್ತಾರೆ, ನೀವು ನನ್ನ ಮದುವೆಗೆ ಬನ್ನಿ ಅಂತ ಒಂದು ಫನ್ನಿ ರೀತಿಯಲ್ಲಿ ಹೇಳ್ತಾರೆ. ಸೊ ಈ ವಿಚಾರ ಅಲ್ಲಿ ಅವರಿಗೆಲ್ಲ ನಗು ತಂದು ಬಿಡುತ್ತೆ. ಯಾಕಂದರೆ ಅಲ್ಲಿ ತ್ರಿವಿಕ್ರಮ್ ಕೇಳಿದ್ದು ನನ್ನ ಮದುವೆ ಆಗ್ತೀಯ ಅಂತ, ಆದರೆ ರಕ್ಷಿತಲ್ಲಿ ಟಾಪಿಕನ್ನೇ ಚೇಂಜ್ ಮಾಡಿಬಿಟ್ರು. ಹಾಗಾಗಿ ರಕ್ಷಿತವ್ರಿಗೆ ಅದು ಸರಿಯಾಗಿ ಕೇಳಿಸಿರ್ಬೇಕು, ಆದರೆ ಯಾಕೋ ತುಂಬ ನಾಚಿಕೆಯಿಂದ ಅದನ್ನು ಉತ್ತರಿಸಿದ್ರು ಅಂತ ಹೇಳೋಕ್ಕಾಗುತ್ತೆ. ಯಾಕಂದರೆ ತುಂಬ ಮುಗ್ಧ ರೀತಿಯಲ್ಲಿ ರಕ್ಷಿತಾ ಅವರು ಇದ್ದಾರೆ. ಯಾಕಂದರೆ ಅವರು ಫಸ್ಟಿಂದ ನೋಡ್ಕೊಂಡು ಬಂದಾಗ ಏನೋ ಒಂದು ಹೇಳೋಕೆ ಹೋದ್ರು ತುಂಬ ಭಯ ಪಡ್ಕೊಳ್ತಾರೆ. ಅದೇ ಜಗಳ ಬಂದಾಗ ಸಿಕ್ಕಾಪಟ್ಟೆ ವೈರಲ್ ಆಗಿಬಿಡ್ತಾರೆ ಅವರು. ಆಮೇಲೆ ತುಂಬ ಜಗಳಕ್ಕೆ ಅವರಿಗೆ ಕನ್ನಡ ಸ್ಪಷ್ಟ ಬರುತ್ತೆ, ಜಗಳ ಮಾಡುವಾಗ ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅನ್ನೋದು ಕೂಡ ಒಂದು ಅಂದರೆ ಮಾತಿದೆ. ಆದರೆ ಅವರಿಗೆ ಅದು ಶಾಕಿಂಗ್ ಆಗುತ್ತೆ. ಯಾಕಂದರೆ ರಕ್ಷಿತಾ ಅವ್ರು ಎಷ್ಟೋ ಸತಿ ಮಲ್ಲಮ್ಮ ಜೊತೆ ಡಿಸ್ಕಸ್ ಮಾಡಿದ್ದಾರೆ, ನಾನು ಜಗಳ ಆಡಬೇಕಾದ್ರೆ ಯಾಕೆ ಅಷ್ಟು ಚೆನ್ನಾಗಿ ಮಾತಾಡ್ತೀನಿ, ನನಗೆ ಎಲ್ಲಿಂದ ಅದು ವರ್ಡ್ಸ್ ಎಲ್ಲ ಬರುತ್ತೆ ನನಗೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮಲ್ಲಮ್ಮ ಅವ್ರು ಹೇಳ್ತಾರೆ, ಅದು ಸಿಟ್ಟು ಬಂದಾಗ ಹಾಗೆ ವರ್ಡ್ಸ್ ಎಲ್ಲ ಬರುತ್ತೆ ಅಂತ ಹೇಳ್ತಾರೆ. ಆ ಕಾರಣಕ್ಕಾಗಿ ನಾವು ರಕ್ಷಿತಾ ಅವರು ಸುದೀಪ್ ಜೊತೆ ಹೇಗೆ ಮಾತಾಡ್ತಾರೆ ಅಂತ ನೋಡಿದಾಗ ಸುದೀಪ್ ಅವ್ರ ಜೊತೆ ತುಂಬ ಮುಗ್ಧ ರೀತಿಯಲ್ಲಿ ಮಾತಾಡ್ತಾರೆ. ಯಾಕಂದರೆ ಅವರು ಸುದೀಪ್ ಅವ್ರಿಗೆ ಕೊಡುವಂಥ ರೆಸ್ಪೆಕ್ಟ್ ಅದನ್ನೇ ಮನೆಯವರು ಏನು ಮಾಡ್ತಾರೆ, ತಿರುಗಿಸಿ ಮುಗಿಸಿ ಅದನ್ನೇ ಒಂದು ನಾಮಿನೇಟಿಗೆ ಆಗ್ಬೋದು ಅಥವಾ ಏನೋ ಒಂದು ಚಟುವಟಿಕೆಗಳಲ್ಲಿ ಅವರನ್ನು ಸೆಲೆಕ್ಟ್ ಮಾಡೋದಾಗಿರ್ಬೋದು, ಆ ಒಂದು ವಿಷಯಕ್ಕೆ ರಕ್ಷಿತಾ ಅವ್ರನ್ನ ಈ ಒಂದು ವಿಚಾರಕ್ಕೆ ತಂದಿರ್ತಾರೆ. ಯಾಕಂದರೆ ಮನೆಯವರು ಕೂಡ ಅಷ್ಟೇ ಮಾಡೋದು. ಈಗ ಮನೆಯಲ್ಲಿ ಎಷ್ಟೇ ಕಿತ್ತಾಟ ನಡೆಸಿದ್ರು, ಅಶ್ವಿನಿ ಅವರು ಕೂಡ ಅಷ್ಟೇ, ಯಾರೇ ಆಗಿದ್ರು ಅಷ್ಟೇ, ಮನೇಲಿ ಜೋರು ಮಾತಾಡ್ತಾರೆ, ಜೋರು ಗಲಾಟೆ ಮಾಡ್ತಾರೆ, ಇಲ್ಲದ ಸಲ್ಲದೆಲ್ಲ ಮಾತುಗಳನ್ನು ಹೇಳ್ತಾರೆ. ಈ ಥರ ಮಾಡಿದಾಗ ಅಲ್ಲಿ ವೀಕೆಂಡ್ ಅಂತ ಬಂದಾಗ ಸುದೀಪ್ ಅವ್ರ ಮುಂದೆ ಸೈಲೆಂಟಾಗಿ ಕೂತಿರ್ತಾರೆ. ಏನೋ ಒಂದು ಸುದೀಪ್ ಅವ್ರು ಹೇಳಿದ್ರು ಕೂಡ ಒಪ್ಕೊಳ್ತಾರೆ. ಈಗ ಮನೆಯಲ್ಲಿ ಯಾರೇ ಒಂದು ಏನಾದರೂ ಹೇಳಿದ್ರೆ ಅದಕ್ಕೆ ಒಂದು ಆರ್ಗ್ಯುಮೆಂಟ್ ಇದ್ದೇ ಇರುತ್ತೆ, ಯಾರೂ ತಮ್ಮ ತಪ್ಪನ್ನು ಈಸಿಯಾಗಿ ಒಪ್ಕೊಳ್ಳಲ್ಲ. ಅದರಲ್ಲಿ ವೀಕೆಂಡ್ ಅಂತ ಬಂದಾಗ ಸುದೀಪ್ ಅವ್ರ ಮುಂದೆ ಈಸಿಯಾಗಿ ಒಪ್ಕೊಳ್ತಾರೆ, ಸರ್ ತಪ್ಪಾಯಿತು, ನಂದು ತಪ್ಪಾಯಿತು, ಕ್ಷಮಿಸಿ ಅನ್ನೋ ಮಾತನ್ನು ಹೇಳ್ತಾರೆ. ಅದು ಯಾಕೆ ಅನ್ನೋ ಪ್ರಶ್ನೆ ಇದೆ. ಸುದೀಪ್ ಅವರಿಗೆ ಕೊಡುವಂಥ ಒಂದು ರೆಸ್ಪೆಕ್ಟ್ ಆಗಿರ್ಬೋದು, ಅಥವಾ ಏನು ಮಾತಾಡೋಕ್ಕಾಗಲ್ಲ ಅನ್ನೋದೊಂದು ಭಯ ಇರಬೇಕು.
ಆದರೆ ಅದನ್ನೇ ನಮ್ಮ ಮಾತಲ್ಲಿ ನಾವು ನೇರವಾಗಿದ್ದರೆ ನಾವು ಹೇಳ್ಬೋದಲ್ಲ, ಸುದೀಪ್ ಅವ್ರ ಮುಂದೆನೂ ನಾವು ಹೇಳ್ಬೋದು, ಯಾಕೆ ಭಯ ಪಡಬೇಕು. ಅದೇ ರೀತಿ ರಕ್ಷಿತಾ ಅವರು ಅಷ್ಟೇ ಕೆಲವೊಂದನ್ನು ಹೇಳ್ತಾರೆ. ಮೊನ್ನೆ ಅಷ್ಟೇ ಸುದೀಪ್ ಅವ್ರಿಗೆ ಪಿತ್ತ ನೆತ್ತಿಗೆ ತನ್ನ ಮಾತು ಬರೋಕ್ಕಿಂತ ಮುಂಚೆ ರಕ್ಷಿತಾ ಅವ್ರು ಹೇಳ್ತಾರೆ, ನಿಮ್ಗೆ ಯಾವಾಗ ಹಾಗೆ ಅನಿಸ್ತು ನಂಗೆ ಇಲ್ಲಿಗೆ ಸಪೋರ್ಟ್ ಮಾಡ್ತಿದ್ದೀನಿ ಅಂತ ಒಂದು ಮಾತನ್ನು ಹೇಳ್ತಾರೆ. ಸೊ ಈ ಥರ ನೇರವಾಗಿ ಮಾತಾಡಿದ್ರೆ ಅಲ್ಲಿ ಕ್ಲಿಕ್ ಆಗುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ತಮ್ಮ ತಪ್ಪಿಲ್ದಾಗ ನಾವು ನೇರವಾಗಿ ಮಾತಾಡೋದು ಉತ್ತಮ ಅಂತಲೇ ಹೇಳ್ಬೋದು. ಸುದೀಪ್ ಅವರು ಅಷ್ಟೇ, ಅವ್ರಿಗೆ ಯಾಕೆ ಅಲ್ಲಿ ಪಿತ್ತ ನೆತ್ತಿಗೆ ಇರುತ್ತೆ ಗೊತ್ತಿಲ್ಲ. ಇಷ್ಟು ಅಂದರೆ ಅವರು ಒಂದು ಶೋ ನಡೆಸ್ಬೇಕಾದ್ರೆ 3-4 ಗಂಟೆ ನಿಂತ್ಕೊಂಡೇ ಮಾತಾಡ್ತಿದೆ. ಸೊ ಇಷ್ಟು ಸುಸ್ತಾಗಿದ್ರು ಕೂಡ ಆ ಒಂದು ಸ್ಪರ್ಧಿಗಳ ಹತ್ರ ತಾಳ್ಮೆಯಿಂದ ಮಾತಾಡೋದಾಗಿರ್ಬೋದು, ಅವರ ಮಾತುಗಳನ್ನು ಕೇಳಿಸ್ಕೊಳ್ಳೋದಾಗಿರ್ಬೋದು, ಈ ಥರ ಮಾಡಿದಾಗ ಕೆಲವೊಂದಷ್ಟು ವಿಚಾರಗಳಲ್ಲಿ ಅವ್ರಿಗೆ ಸಿಟ್ಟು ಬರೋದಿದೆ. ಆದರೆ ಅದು ಪಿತ್ತ ನೆತ್ತಿಗೆ ಇರುತ್ತೆ ಅನ್ನೋ ಮಾತಿದೆಯಲ್ಲ, ಅದು ಸ್ವಲ್ಪ ರೂಢಾಗಿತ್ತು. ಅದನ್ನೇ ಅಶ್ವಿನಿ ಮತ್ತು ಜಾನ್ವಿ ಅವ್ರಿಗೆ ಬಳಸಿದ್ರೆ ಯಾಕೋ ಸುದೀಪ್ ಮೇಲೆ ಇನ್ನೂ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ಅಂತ ಅನಿಸ್ತಾ ಇತ್ತು. ಇನ್ನು ನೋಡಿದಾಗ ಗಿಲ್ಲಿ ಮತ್ತು ರಕ್ಷಿತಾ ಅವರ ಕಾಂಬೋ ಆಗಿರ್ಬೋದು. ಈಗ ಗಿಲ್ಲಿ ಅವ್ರ ಮೇಲೆ ರಕ್ಷಿತಾ ನಾಮಿನೇಟ್ ಮಾಡಿದ್ರು ಕೂಡ ಗಿಲ್ಲಿಗೆ ರಕ್ಷಿತನ್ಗೆ ಗಿಲ್ಲಿ ಮೇಲಾಗಿ ತುಂಬ ರೆಸ್ಪೆಕ್ಟ್ ಇದೆ. ಒಂದು ಟಾಮ್ ಆ್ಯಂಡ್ ಜೆರ್ರಿಯನ್ನು ನಾವು ನೋಡಬೇಕಾಗುತ್ತೆ. ಒಂದು ಬಿಗ್ ಬಾಸ್ ಮನೆಯಲ್ಲಿ ಅವರಿಬ್ಬರನ್ನ ನೋಡಿದಾಗ ಎಷ್ಟೇ ನಾಮಿನೇಟ್ ಮಾಡಿದ್ರು, ಏನೇ ಕಾರಣ ಕೊಟ್ಟರು, ಗಿಲ್ಲಿ ಅವರು ಮತ್ತೆ ರಕ್ಷಿತಾ ಅವ್ರ ಹತ್ರ ಹೋಗ್ತಾರೆ, ವಂಶದ ಕುಡಿ ಅಂತ ಮಾತಾಡಿಸ್ತಾರೆ. ಈ ಒಂದು ಬಾಂಡಿಂಗ್ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯಾಕಂದರೆ ಇಷ್ಟು ತನಕ ಕಾವ್ಯ ಗಿಲ್ಲಿ ನೋಡಿದಾಗ ತುಂಬ ಖುಷಿ ಆಗ್ತಿತ್ತು. ಹಾಗೆ ಆ ಜಾಗಕ್ಕೆ ರಕ್ಷಿತಾ ಅವ್ರು ಬಂದಿದ್ದಾರೆ. ಆ ಕಾರಣಕ್ಕಾಗಿ ರಕ್ಷಿತಾ ಮತ್ತು ಗಿಲ್ಲಿಯನ್ನು ನೋಡಿದಾಗ ತುಂಬ ಖುಷಿ ಆಗುತ್ತೆ. ಇವರಿಬ್ಬರ ಒಂದು ಫ್ಯಾನ್ ಪೇಜ್ ಕೂಡ ಎಷ್ಟೋ ಕ್ರಿಯೇಟ್ ಆಗಿದೆ ಕೂಡ. ಹಾಗಾಗಿ ಗಿಲ್ಲಿ ಮತ್ತು ರಕ್ಷಿತಾನ ಕಾಂಬೋ ಅದು ತುಂಬ ಚೆನ್ನಾಗಿದೆ. ಈ ಕಡೆ ಕಾವ್ಯ ಮತ್ತು ಗಿಲ್ಲಿ ಕೂಡ ಅಷ್ಟೇ, ಮೊದಲು ತುಂಬ ಚೆನ್ನಾಗಿದ್ರು, ಆಮೇಲೆ ಬ್ರೇಕ್ ನಡುವಲ್ಲಿ ಅವರು ಬ್ರೇಕ್ ಬಂತು. ಆಮೇಲೆ ಈಗ ಕೂಡ ತುಂಬ ಸಖತ್ತಾಗಿ ಆಡ್ತಿದ್ದಾರೆ. ಇಬ್ಬರು ಕೂಡ ಒಬ್ಬರು ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ. ನಿನ್ನೆ ಅಷ್ಟೇ ಒಂದು ಎಪಿಸೋಡಲ್ಲಿ ಕೂಡ ಆಯಿತು. ಮಂಜು ಅವ್ರು ಹೇಳ್ತಾರೆ, ಅಡುಗೆಯನ್ನು ಬಳಸ್ಕೋಬೇಕು ಅಂದರೆ ಗಿಲ್ಲಿ ಬಡಿಸಿದ ಮೇಲೆ ನೀವು ಊಟ ಮಾಡಬೇಕು, ಆಮೇಲೆ ಗಿಲ್ಲಿ ಊಟ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ, ರೂಲ್ ಮಾಡ್ತಾರೆ. ಆ ರೂಲ್ಗೆ ಹೋಗಿ ಯಾರೂ ಮಾತಾಡಲ್ಲ. ಆದರೆ ಕಾವ್ಯ ಅವರು ಹೋಗಿ ಗಿಲ್ಲಿ ಪರವಾಗಿ ಮಾತಾಡ್ತಾರೆ. ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಟಾಸ್ಕ್ ಕೊಟ್ಟಿದ್ದು ನಾವು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ, ಆದರೆ ನಮ್ಮ ಊಟದಲ್ಲಿ ನೀವು ರೋಲ್ ಮಾಡೋ ಹಾಗಿಲ್ಲ ಅಲ್ಲ ಅನ್ನೊಂದು ಮಾತನ್ನು ಹೇಳ್ತಾರೆ. ಆ ಕಾರಣಕ್ಕಾಗಿ ಮಂಜು ಅವರು ಕೇಳ್ತಾರೆ, ನೀನೇನು ಹಂಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ಯಾ, ನಾವು ಕೊಟ್ಟಿರೋ ಟಾಸ್ಕನ್ನು ನೀವು ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ಈ ಕಾರಣಕ್ಕಾಗಿ ನೋಡಿದಾಗ ಗಿಲ್ಲಿ ಮತ್ತು ಕಾವ್ಯ ಅವರ ಬಾಂಡಿಂಗ್ ಇನ್ನೂ ಸ್ಟ್ರಾಂಗ್ ಆಗಿದೆ. ಅವರೆಲ್ಲೂ ಅವರನ್ನು ಬಿಟ್ಕೊಟ್ಟಿಲ್ಲ. ಈ ಒಂದು ಬಾಂಡಿಂಗ್ ಕಂಟಿನ್ಯೂ ಆಗ್ತಾ ಹೋದರೆ ಕಾವ್ಯ ಅವರು ಫೈನಲ್ ತನಕ ಬರ್ಬೋದಾ ಅನ್ನೋ ಕೂಡ ಮಾತಿದೆ. ಯಾಕಂದರೆ ಗಿಲ್ಲಿ ಇದ್ರೇ ಕಾವ್ಯ ಅನ್ನೋ ಎಷ್ಟೋ ಮಾತುಗಳು ಬಂದಿದೆ. ಆದರೆ ಕಾವ್ಯ ಅವರು ಏನಾಗ್ತದೆ, ಗಿಲ್ಲಿ ಜೊತೆ ಚೆನ್ನಾಗಿದ್ದರೆ ಮಾತ್ರ ಅವರು ತುಂಬ ಹೈಲೈಟ್ ಆಗ್ತಿದೆ. ಇಲ್ಲಾಂದರೆ ಕಾವ್ಯ ಆ ಮನೇಲಿ ಏನೂ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕಂದರೆ ಕಾವ್ಯ ಅವರು ಟಾಸ್ಕಲ್ಲೂ ಏನೂ ಆಟ ಆಡ್ತಿಲ್ಲ. ಮನೆಯಲ್ಲಿ ಮಾತಾಡಬೇಕಾದ್ರೂ ಅಷ್ಟೇ ಕೆಲವೊಂದು ಜಗಳದಲ್ಲಿ ಸ್ಟ್ಯಾಂಡ್ ತಗೊಳ್ತಾರೆ ಹೊರತು ಅಶ್ವಿನಿ ಅವರ ವಿರುದ್ಧ ಆಗಿರ್ಬೋದು, ಧ್ರುವಂತ ಅವರ ವಿರುದ್ಧ ಆಗಿರ್ಬೋದು ಸ್ಟ್ಯಾಂಡ್ ತಗೊಳ್ತಾರೆ, ಅಷ್ಟೇ ಬಿಟ್ಟರೆ. ಮತ್ತು ಗಿಲ್ಲಿ ಜೊತೆ ಇದ್ದರೆ ನಾವು ತುಂಬ ಹೈಲೈಟ್ ಆಗಿರೋದು ಅಂತ ನನಗೂ ಅನಿಸ್ತಿತ್ತು. ಅಂದರೆ ಜಂಟಿಯಾಗಿ ಹೋದ ಗಿಲ್ಲಿ ಮತ್ತು ಕಾವ್ಯ ಮನೆಯಲ್ಲಿ ಈಗಲೂ ಜಂಟಿಯಾಗಿ ಇದ್ದರೆ ತುಂಬ ಹೈಲೈಟ್ ಆಗ್ತಿದೆ. ಲಾಸ್ಟ್ ಅಂದರೆ ಭವ್ಯ ಮತ್ತು ತ್ರಿವಿಕ್ರಮ್ ಇದ್ದರು. ಈ ಒಂದು ಜೋಡಿ ತುಂಬ ಹೈಲೈಟ್ ಆಗಿತ್ತು. ಆ ಥರನೇ ಭವ್ಯ ಅವರು ಫೈನಲ್ ತನಕ ಬಂದರು. ಈ ಥರ ಮಾಡ್ಕೊಂಡು ಬಂದಾಗ, ಅಂದರೆ ಈ ಥರ ಒಂದು ಸಿಚುವೇಶನ್ ಇದ್ದಾಗ ಕಾವ್ಯ ಅವರು ಗಿಲ್ಲಿ ಜೊತೆ ತುಂಬ ಚೆನ್ನಾಗಿದ್ದರೆ ಮಾತ್ರ ಫೈನಲ್ ತನಕ ಬರ್ಬೋದು ಅನ್ನೋದು ಕೂಡ ಹೊರಗಡೆ ತುಂಬ ಚರ್ಚೆ ಆಗ್ತಿದೆ. ಇಲ್ಲಿ ಕಾವ್ಯ ಮತ್ತು ಗಿಲ್ಲಿ ಅಂತ ನೋಡಿದಾಗ ಕಾವ್ಯ ಅವರು ತನ್ನ ಆಟವನ್ನು ಚೆನ್ನಾಗಿ ಆಟ ಆಡ್ತಿದ್ದಾರೆ. ಆದರೆ ಟಾಸ್ಕ್ ವಿಷಯದಲ್ಲಿ ಬಂದಾಗ ಎಲ್ಲೋ ತುಂಬ ಹಿಂಜರಿತಿದ್ದಾರೆ, ಎಲ್ಲೋ ತುಂಬ ವೀಕ್ ಆಗ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇನ್ನು ಮನೆ ಎಲ್ಲ ವಿಚಾರ ಆಗಿರ್ಬೋದು, ಅಂದರೆ ಸ್ಟ್ಯಾಂಡ್ ತಗೊಳ್ಳೋದಾಗಿರ್ಬೋದು, ಅಶ್ವಿನವ್ರು ಏನೋ ಹೇಳಿದ್ರು ಅದಕ್ಕೊಂದು ಟಕ್ಕರ್ ಕೊಡೋದಾಗಿರ್ಬೋದು, ಈ ಥರ ತುಂಬ ಸಾಕಷ್ಟು ಚೆನ್ನಾಗಿ ಮಾತಾಡ್ತಾರೆ. ಜನಗಳಿಗೆ ಟಾಸ್ಕ್ ಬಿಟ್ಟು ಈ ಥರ ಒಂದು ವಿಚಾರನೇ ಸಾಕಷ್ಟು ಇಷ್ಟ ಆಗೋದು ಅಂತ ಅನಿಸುತ್ತೆ. ಯಾಕಂದರೆ ಟಾಸ್ಕ್ ಎಲ್ಲರೂ ಆಡ್ತಾರೆ, ಟಾಸ್ಕನ್ನು ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ಆದರೆ ಈ ಥರ ಒಂದು ಟರ್ಮ್ ಕೊಡೋದಾಗಿರ್ಬೋದು, ಟಕ್ಕರ್ ಕೊಡೋದಾಗಿರ್ಬೋದು, ಇಲ್ಲಿ ಅವರು ತುಂಬ ಹೈಲೈಟ್ ಆಗ್ತಾರೆ ಅಂತ ಅನಿಸ್ತಾ ಇದೆ. ಹಾಗೆ ಇನ್ನೊಂದು ಕ್ಯೂಟ್ ಎಪಿಸೋಡ್ ಇತ್ತು, ಅದು ತುಂಬ ಚೆನ್ನಾಗಿತ್ತು. ಅದು ತ್ರಿವಿಕ್ರಮ್ ಮತ್ತು ರಕ್ಷಿತಾ ಅವ್ರ ನಡುವೆ ಆದಂಥ ಕಾನ್ವರ್ಸೇಷನ್ ಆಗಿರ್ಬೋದು. ಇದು ಸಿಕ್ಕಾಪಟ್ಟೆ ಹೊರಗಡೆನೂ ತುಂಬ ಟ್ರೋಲ್ ಆಗ್ತಿದೆ. ಈಗ ತ್ರಿವಿಕ್ರಮ್ ಮತ್ತು ರಕ್ಷಿತಾ ಅವ್ರಿಗೆ ತುಂಬ ಟೀಸ್ ಮಾಡೋದಾಗಿರ್ಬೋದು, ಅಥವಾ ಅವರ ಒಂದು ಬಾಂಡಿಂಗ್, ಅವರ ಒಂದು ಏನು ಆ ಕ್ಲಿಪ್ ಏನಿದೆ ಅದನ್ನು ಹೊರಗಡೆ ತುಂಬ ವೈರಲ್ ಮಾಡೋದಾಗಿರ್ಬೋದು. ಈ ಥರ ಒಂದು ಸಿಚುವೇಶನ್ ನಡೀತಾ ಇದೆ. ಯಾಕಂದರೆ ರಕ್ಷಿತಾ ಅವರ ಮಾತಿನಲ್ಲೇ ತುಂಬ ಜನಕ್ಕೆ ಇಷ್ಟ ಆಗಿದ್ರು. ಅವರ ಮುಗ್ಧತೆ ಆಗಿರ್ಬೋದು, ಅವ್ರು ಮಾತಾಡೋ ರೀತಿಯಲ್ಲಿ ತುಂಬ ಜನಕ್ಕೆ ಇಷ್ಟ ಆಗ್ತಾರೆ. ಆ ಕಾರಣಕ್ಕಾಗಿ ಹೊರಗಡೆನೂ ಕೂಡ ಅಷ್ಟೇ, ಅವ್ರ ಜೊತೆ ಯಾರಾದೊಂದು ಪುರುಷ ಸದಸ್ಯ ಅಥವಾ ಮಾತಾಡಿದ್ರೆ ಇಬ್ಬರನ್ನ ಹಿಡ್ಕೊಂಡು ಟ್ರೋಲ್ ಮಾಡೋದಾಗಿರ್ಬೋದು, ಅವರ ನಡುವೆ ಒಂದು ಕಮ್ಯುನಿಕೇಷನ್ ಆದಂಥ ಒಂದು ಕ್ಲಿಪ್ಪನ್ನು ಟ್ರೋಲ್ ಮಾಡೋದಾಗಿರ್ಬೋದು. ಈ ಥರ ಸಾಕಷ್ಟು ನಡೀತಾ ಇದೆ. ಇನ್ನು ಈ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಏನೆಲ್ಲ ಆಗುತ್ತೆ ಅಂತ ನಾವು ಇವತ್ತು ನೋಡಬೇಕಾಗುತ್ತೆ. ಯಾಕಂದರೆ ಗೆಸ್ಟ್ಗಳು ಇನ್ನೂ ಕೂಡ ಇದ್ದಾರೆ. ಈ ಗೆಸ್ಟ್ಗಳು ಯಾವಾಗ ಹೋಗ್ತಾರೆ, ಗೆಸ್ಟ್ಗಳು ಹೋಗುವಾಗ ಯಾರನ್ನಾದರೂ ನಾಮಿನೇಟ್ ಆಗಿರುವನ್ನ ಎಲಿಮಿನೇಟ್ ಮಾಡ್ಕೊಂಡು ಹೋಗ್ತಾರಾ, ಈ ಥರ ಒಂದು ವಿಚಾರಗಳು ಸಾಕಷ್ಟು ನಡೀತಾ ಇದೆ. ವೀಕೆಂಡಲ್ಲಿ ಗೆಸ್ಟ್ಗಳು ಇರ್ಬೋದಾ, ಇವರ ಕಳಪೆ ಯಾರಿಗೆ ಸಿಗ್ಬೋದು, ಕಳಪೆ ಕೂಡ ಅಷ್ಟೇ ಈ ವೀಕಲ್ಲಿ ಗಿಲ್ಲಿಗೆ ಅಂತ ಸಿಕ್ಕುತ್ತೆ ಅನ್ನೋ
ಅನ್ನೋದು ಒಂದು ಥಾಟ್ ಇತ್ತು. ಯಾಕಂದರೆ ಗಿಲ್ಲಿಯವ್ರನ್ನ ತುಂಬ ಸ್ಟಾರ್ಟಿಂಗಿಂದ ಗೆಸ್ಟ್ಗಳು ಬಂದಾಗ ಗಿಲ್ಲಿಯವ್ರನ್ನ ತುಂಬ ಮಾತಾಡ್ಸೋದಾಗಿರ್ಬೋದು, ರೇಗಿಸೋದಾಗಿರ್ಬೋದು, ಅಥವಾ ಗಿಲ್ಲಿಯವ್ರಿಗೆ ನೀನು ಮಾಡಿದ ತಪ್ಪು ಅನ್ನೋದು ಎದುರು ಮಾತಾಡೋದಾಗಿರ್ಬೋದು ಗೆಸ್ಟ್ಗಳು ತುಂಬ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಮನೆ ಸ್ಪರ್ಧಿಗಳೆಲ್ಲ ಗಿಲ್ಲಿಗೆ ಕಳಪೆ ಕೊಡ್ಬೋದು, ಅಥವಾ ಸ್ಪರ್ಧಿ ಅಂದರೆ ಗೆಸ್ಟಾಗಿ ಬಂದವ್ರು ಗಿಲ್ಲಿಗೆ ಕಳಪೆ ಕೊಡ್ಬೋದಾ, ಈ ಥರ ಒಂದು ವಿಚಾರಗಳು ನಡೀತಾ ಇದೆ. ಆದರೆ ಎಲ್ಲೊಂದು ಕಡೆ ಗಿಲ್ಲಿ ಮತ್ತು ಅಭಿಷೇಕ್ ಅಂತ ನೋಡಿದಾಗ ಯಾಕೋ ಅಭಿಷೇಕ್ ತುಂಬ ಈ ವಾರ ತುಂಬ ವೀಕ್ ಆಗಿದ್ರು, ಏನೂ ಮಾತಾಡಲಿಲ್ಲ, ತನ್ನ ಕ್ಯಾಪ್ಟನ್ಸಿಯನ್ನು ತುಂಬ ಚೆನ್ನಾಗಿ ನಿಭಾಯಿಸಲಿಲ್ಲ ಅನ್ನೋದೊಂದು ಕೂಡ ಇದೆ. ಯಾಕಂದರೆ ಕ್ಯಾಪ್ಟನ್ಸಿ ಅಂದಾಗ ಎಲ್ಲರನ್ನ ನೋಡ್ಕೊಳ್ಳೋದಾಗಿರ್ಬೋದು, ಚಟುವಟಿಕೆಗಳಲ್ಲಿ ಒಬ್ಬರನ್ನ ತೊಡಗಿಸ್ಕೊಳ್ಳೋದಾಗಿರ್ಬೋದು, ಈ ಥರ ಒಂದು ಕ್ಯಾಪ್ಟನ್ಸಿಗೆ ಒಂದು ಜವಾಬ್ದಾರಿ ಇದ್ದಾಗ ಅವ್ರು ಯಾಕೋ ಅದನ್ನು ಸರಿಯಾಗಿ ನಿಭಾಯಿಸಿಲ್ಲ. ಈ ವಾರ ಕ್ಯಾಪ್ಟನ್ ನನಗನ್ಸೋ ಪ್ರಕಾರ ಅಭಿಷೇಕಿಗೆ ಕೊಟ್ಟರೆ ಯಾಕೋ ಒಂಥರ ಆ ಒಂದು ಕಳಪೆಗೆ ಒಂದು ಅರ್ಥ ಇರುತ್ತೆ ಅನ್ನೋದು ಅನಿಸುತ್ತೆ. ಯಾಕಂದರೆ ಗಿಲ್ಲಿಯವರು ಎಷ್ಟು ಅವ್ರು ಹೇಳಿದ್ದನ್ನು ಪಾಲಿಸಲಿಲ್ಲ ಆದರೂ ಅವ್ರಿಗೆ ಎಂಟರ್ಟೈನ್ಮೆಂಟ್ ಕೊಡೋದಾಗಿರ್ಬೋದು, ಸಾಕಷ್ಟು ವಿಚಾರದಲ್ಲಿ ಅವ್ರಿಗೆ ಸರ್ವಿಂಗ್ ಮಾಡೋದಾಗಿರ್ಬೋದು, ಈ ಥರ ಟಾಸ್ಕ್ಗಳು ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಯಾವುದೋ ಒಂದು ಅವರಿಗೆ ಸಣ್ಣ ವಿಷಯ ಇಟ್ಕೊಂಡು ಟ್ರಿಗರ್ ಮಾಡಿದ್ದೊಂದು ಕಾರಣ ಬಿಟ್ಟರೆ ಗಿಲ್ಲಿಯವರು ತುಂಬ ಚೆನ್ನಾಗಿ ಈಗ ಆಡಿದ್ದಾರೆ. ಆದರೆ ಕಾರಣ ಕೊಡುವಾಗ ಮನೆಯವ್ರು ಏನು ಮಾಡ್ತಾರೆ, ಯಾವುದೋ ಒಂದು ಈಗ ಕಪ್ಪು ಚುಕ್ಕೆ ಇದೆ ಅದನ್ನೇ ಎದ್ದು ಕಾಣಿಸೋ ಹಾಗೆ ಮಾಡ್ತಾರೆ. ಹಾಗಾಗಿ ಗಿಲ್ಲಿಯನ್ನೇ ಯಾಕೋ ಕಳಪೆ ಕೊಡುವಂಥ ಒಂದು ಮಾತಾಗ್ತಿದೆ. ಈಗ ಕೆಲವೊಂದಷ್ಟು ಕಳಪೆ ಕೊಡಬೇಕಾದ್ರೆ ಡಿಸ್ಕಷನ್ ಕೂಡ ಆಗುತ್ತೆ, ಇವರಿಗೆ ಕೊಡುವ ಅಂತ. ಆ ಥರ ಡಿಸ್ಕಷನ್ ಮಾಡಿ ಏನಾದರೂ ಗಿಲ್ಲಿಗೆ ಕಳಪೆ ಕೊಡ್ತಾರಾ ಅನ್ನೋ ಮಾತು ಕೂಡ ಇದೆ. ನೋಡಬೇಕು ಈ ವಾರ ಯಾರು ಕಳಪೆಗೆ ಹೋಗ್ತಾರೆ, ಯಾರಿಗೆ ಉತ್ತಮ ಸಿಗುತ್ತೆ, ಆಮೇಲೆ ಕಿಚ್ಚನ ಕ್ಲಾಸ್ ಯಾರಿಗಿರುತ್ತೆ, ಕಿಚ್ಚನ ಚಪ್ಪಳೆ ಯಾರಿಗಿರುತ್ತೆ ಅಂತ ಈ ಒಂದು ನಾಳೆ ಎಪಿಸೋಡಲ್ಲಿ ನಾವು ಕಾದು ನೋಡಬೇಕಷ್ಟೇ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.